ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ತಮಗೆ ಸ್ವಾಗತ. ಇವತ್ತಿನ ದಿವಸ ನಾವು ತುಷ್ಟಿಗುಣದ ವಿಶ್ಲೇಷಣೆಯನ್ನು ಕುರಿತು ಅಧ್ಯಯನ ಮಾಡೋಣ. ಹೋದ ತರಗತಿಯಲ್ಲಿ ನಾವು ತುಷ್ಟಿಗುಣ ಅಂದರೇನು, ತುಷ್ಟಿಗುಣದ ಲಕ್ಷಣಗಳೇನು, ತುಷ್ಟಿಗುಣವು ಯಾವ ರೀತಿಯಾಗಿ ನಮಗೆ ಉಪಯುಕ್ತವಾಗಿದೆ ಅನ್ನುವ ವಿಚಾರಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಈಗ ಈ ತುಷ್ಟಿಗುಣದ ವಿಶ್ಲೇಷಣೆಯಲ್ಲಿ ತುಷ್ಟಿಗುಣದ ಮಾಪನವನ್ನು ಕುರಿತು ಅಧ್ಯಯನ ಮಾಡೋಣ. ಯಾಕೆಂದರೆ ನಾವು ತುಷ್ಟಿಗುಣದ ಲಕ್ಷಣಗಳನ್ನ ನೋಡಿದ್ದೀವಿ. ತುಷ್ಟಿಗುಣವು ವೈಯಕ್ತಿಕವಾದಂಥ ಪರಿಭಾವನೆ ಅಂತ. ತುಷ್ಟಿಗುಣವು ಯಾವ ಪರಿಭಾವನೆ? ವೈಯಕ್ತಿಕವಾದಂಥ ಪರಿಭಾವನೆ. ಒಂದು ವಸ್ತುವಿನಿಂದ ತುಷ್ಟಿಗುಣ ಹೆಚ್ಚಿಗೆ ಸಿಗ್ಬೋದು, ಇನ್ನೊಬ್ಬರಿಗೆ ಅದೇನಾಗ್ಬೋದು, ಅದೇ ತುಷ್ಟಿಗುಣ ಕಡಿಮೆ ಅಂತ ಅನಿಸ್ಬೋದು. ಒಬ್ಬರಿಗೆ ಒಂದು ವಸ್ತುವಿನಿಂದ ಅದೇ ಗುಣಮಟ್ಟದ ವಸ್ತುವಿನಿಂದ ತುಷ್ಟಿಗುಣ ಏನಾಗ್ಬೋದು ಹೇಳಿ, ಒಬ್ಬರಿಗೆ ಹೆಚ್ಚು ಅಂತ ಅನಿಸ್ಬೋದು, ಇನ್ನೊಬ್ಬರಿಗೆ ಏನಾಗ್ಬೋದು ಕಡಿಮೆ ಅಂತ ಅನಿಸ್ಬೋದು. ಹೀಗೆ ತುಷ್ಟಿಗುಣವು ಏನಪ್ಪ ಅಂದರೆ ಅವರವರ ವೈಯಕ್ತಿಕವಾದಂಥ ಪರಿಭಾವನೆ. ಈಗ ಉದಾಹರಣೆಗೆ ತಗೊಳ್ರಿ, ನಾವು ಒಂದು ಮಾವಿನ ಹಣ್ಣನ್ನು ತಗೊಳ್ತೀವಿ. ಒಂದು ಮಾವಿನ ಹಣ್ಣನ್ನು ಇಬ್ಬರು ಸೇವಿಸ್ತೀವಿ ಅಂತ ಇಟ್ಕೊಳ್ಳೋದು. ಇಬ್ಬರು ಸೇವಿಸಿದಾಗ ಒಬ್ಬನಿಗೆ ಆ ಮಾವಿನ ಹಣ್ಣು ಸೇವಿಸಿದಾಗ ಬಹಳಷ್ಟು ತುಷ್ಟಿಗುಣ ಸಿಗ್ತದೆ, ಬಹಳ ರುಚಿ ಇದೆ, ಬಹಳ ಚೆನ್ನಾಗಿದೆ ಅಂತ ಅವನು ಹೇಳ್ತಾನೆ. ಮತ್ತೊಬ್ಬನು ಸೇವಿಸಿದಾಗ ಅದೇ ಹಣ್ಣನ್ನು, ಅಷ್ಟೇ ಗುಣಮಟ್ಟದ ಅಷ್ಟೇ ರುಚಿಕಟ್ಟಾದಂಥ ಹಣ್ಣನ್ನು ಮತ್ತೊಬ್ಬ ವ್ಯಕ್ತಿ ಸೇವಿಸಿದಾಗ ಅವನೇನು ಹೇಳ್ತಾನೆ? ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತ ಹೇಳ್ತಾನೆ. ಹೀಗೆ ಒಂದೇ ಗುಣಮಟ್ಟದ ಒಂದೇ ರುಚಿಯಾಗಿರ್ತಕ್ಕಂಥ ವಸ್ತುಗಳನ್ನು ಇಬ್ಬರು ವ್ಯಕ್ತಿಗಳು ಸೇವಿಸಿದಾಗ ಒಬ್ಬನಿಗೆ ಆ ವಸ್ತುವಿನಿಂದ ಸಿಗುವಂಥ ತುಷ್ಟಿಗುಣ ತೃಪ್ತಿ ಹೆಚ್ಚಾಗಿರ್ಬೋದು, ಇನ್ನೊಬ್ಬ ವ್ಯಕ್ತಿಗೆ ಅದೇ ವಸ್ತುವಿನಿಂದ ಸಿಗುವಂಥ ತುಷ್ಟಿಗುಣ ತೃಪ್ತಿ ಕಡಿಮೆ ಅಂತ ಅನಿಸ್ಬೋದು. ಯಾಕೆ ಹೀಗಾಗ್ಬೋದು? ತುಷ್ಟಿಗುಣ ಒಬ್ಬರಿಗೆ ಹೆಚ್ಚು ಒಬ್ಬರಿಗೆ ಕಡಿಮೆ ಅಂತ ಯಾಕೆ ಆಗ್ಬೋದು? ಯಾಕಂತಂದರೆ ತುಷ್ಟಿಗುಣವು ಅವರವರ ವೈಯಕ್ತಿಕವಾದಂಥ ಪರಿಭಾವನೆ. ಇದು ವೈಯಕ್ತಿಕವಾದಂಥ ಪರಿಭಾವನೆ. ಇನ್ನೊಂದು ತಗೊಳ್ರಿ, ಈಗ ನಾವು 5 ಜನ ವ್ಯಕ್ತಿಗಳು ಜೋಗ ಫಾಲ್ಸ್ ನೋಡಲಿಕ್ಕೆ ಹೋಗಿದ್ದೀವಿ ಅಂತ ಇಟ್ಕೊಳ್ಳೋಣ. ಜೋಗ ಫಾಲ್ಸ್ ನೋಡಿದಾಗ ಒಬ್ಬ ವ್ಯಕ್ತಿ ಹೇಳ್ತಾನೆ ಅದ್ಭುತವಾಗಿದೆ, ಭಾಳ ಚೆನ್ನಾಗಿದೆ ಅಂತ ಹೇಳ್ತಾನೆ. ಮತ್ತೊಬ್ಬನು ಅದ್ಭುತ, ಇನ್ನೂ ಚೆನ್ನಾಗಿದೆ ಅಂತ ಹೇಳ್ತಾನೆ. ಮತ್ತೊಬ್ಬವನು ಹೇಳ್ತಾನೆ, ಮೂರನೇದವನು ಬಿಡಿ ಸಾಧಾರಣ, ಇದು ಹಾಗೆ ಇದೆ ಅಂತ ಹೇಳ್ತಾನೆ. ಮತ್ತೊಬ್ಬವನು ಚೆನ್ನಾಗಿದೆ ಅಂತಾನೆ. ಮತ್ತೊಬ್ಬವನು ಸಾಧಾರಣ, ಪರವಾಗಿಲ್ಲ, ಭಾಳ ಚೆನ್ನಾಗಿ, ಇದು ಕೂಡ ಒಂದು ಫಾಲ್ಸ್ ಅಷ್ಟೇ ಅಂತ ಹೀಗೆ ಹೇಳ್ಬೋದು. ಈಗ ಇಲ್ಲಿ ಏನು ಕಂಡು ಬರ್ತಿದೆ ಅಂತಂದರೆ, ಆ 5 ಜನರಿಗೆ ಆ ಜೋಗ ಫಾಲ್ಸನ್ನು ನೋಡಿದಾಗ ಒಂದೇ ರೀತಿಯಾದಂಥ ತೃಪ್ತಿ ಸಿಕ್ಕಿಲ್ಲ, ಒಂದೇ ರೀತಿಯಾದಂಥ ಅವರಿಗೆ ಮನೋರಂಜನೆ ಸಿಕ್ಕಿಲ್ಲ, ಅಥವಾ ಒಂದೇ ರೀತಿಯಾದಂಥ ಒಂದು ತೃಪ್ತಿಕರವಾದಂಥ ಭಾವನೆ ಅವರಲ್ಲಿ ಇಲ್ಲ. ಒಬ್ಬನಿಗೆ ಆ ಫಾಲ್ಸ್ ನೋಡಿದಾಗ ತುಂಬ ಸಂತೋಷ ಆಗಿದೆ, ಒಬ್ಬನಿಗೆ ಅದಕ್ಕಿಂತ ಕಡಿಮೆ ಆಗಿದೆ, ಇನ್ನೊಬ್ಬರಿಗೆ ಅದಕ್ಕಿಂತ ಕಡಿಮೆ ಆಗಿದೆ, ಇನ್ನೊಬ್ಬರಿಗೆ ಅದಕ್ಕಿಂತ ಬಹಳಷ್ಟು ಹೆಚ್ಚಾಗಿದೆ. ಹೀಗೆ ಒಂದು ವಸ್ತುವಿನಿಂದ ದೊರೆಯುವಂಥ, ಒಂದು ದೃಶ್ಯದಿಂದ ದೊರೆಯುವಂಥ, ಒಂದು ಸೇವೆಯಿಂದ ದೊರೆಯುವಂಥ ತುಷ್ಟಿಗುಣ ಒಬ್ಬರಿಗೆ ಹೆಚ್ಚು ಒಬ್ಬರಿಗೆ ಕಡಿಮೆ ಅಂತ ಆಗ್ಬೋದು. ಹೀಗೆ ತುಷ್ಟಿಗುಣವನ್ನು ನಾವು ಅಧ್ಯಯನ ಮಾಡುವಾಗ ಇದು ಯಾಕೆ ಹಿಂಗಾಗ್ತಿದೆ ಅನ್ನೋದನ್ನು ನಾವು ನೋಡ್ತೀವಿ. ಯಾಕೆಂದರೆ ತುಷ್ಟಿಗುಣ ಅನ್ನುವಂಥದ್ದು ವೈಯಕ್ತಿಕ ಪರಿಭಾವನೆ. ಇದು ನಮ್ಮ ವಿದ್ಯಾರ್ಥಿ ಗೊತ್ತು. ಯಾಕಂದರೆ ನಾವು ತುಷ್ಟಿಗುಣದ ಲಕ್ಷಣಗಳನ್ನು ನೋಡುವಾಗ ತುಷ್ಟಿಗುಣವು ವೈಯಕ್ತಿಕವಾದಂಥ ಪರಿಭಾವನೆ. ತುಷ್ಟಿಗುಣವು ಅಂತಂದರೆ ಉಪಯುಕ್ತ ಅಂತ ನಾವು ತಿಳ್ಕೊಬಾರ್ದು ಅಂತ ಹೇಳಿದ್ದಾರೆ. ಯಾಕಂದರೆ ತುಷ್ಟಿಗುಣ ಎಲ್ಲ ವಸ್ತುಗಳಲ್ಲಿದೆ. ಅದು ತಂಬಾಕಿನಲ್ಲಿ ತುಷ್ಟಿಗುಣ ಇದೆ, ಆದರೆ ಅದು ಉಪಯುಕ್ತವಾದಂಥದ್ದಲ್ಲ. ಹಾಲಿನಲ್ಲಿ ತುಷ್ಟಿಗುಣ ಇದೆ, ಅದು ಉಪಯುಕ್ತವಾದದ್ದು ಅಂತ. ಹೀಗೆ ಆ ತುಷ್ಟಿಗುಣ, ಹಾಲಿನ ತುಷ್ಟಿಗುಣ ಉಪಯುಕ್ತ, ತಂಬಾಕಿನಲ್ಲಿರುವಂಥ ತುಷ್ಟಿಗುಣ ನಿರುಪಯುಕ್ತ. ಹೀಗೆ ಎಲ್ಲ ತುಷ್ಟಿಗುಣವೂ ಕೂಡ ಮಾನವ ಜೀವನಕ್ಕೆ ಉಪಯುಕ್ತವಾಗಿವೆಯೇ ಅಂತ ಹೇಳೋದು ಬಹುಶಃ ಆಗುವುದಿಲ್ಲ. ಯಾಕೆಂದರೆ ಎಲ್ಲ ವಿಧವಾದಂಥ ತುಷ್ಟಿಗುಣಗಳು ನಮಗೆ ಸಮಾನವಾದಂಥ ತೃಪ್ತಿಯನ್ನು ನೀಡುವುದಿಲ್ಲ. ಅದಕ್ಕಾಗಿ ಈ ತುಷ್ಟಿಗುಣ ಒಬ್ಬರಿಗೆ ಹೆಚ್ಚು ಅಂತ ಅನಿಸ್ತದೆ, ಒಬ್ಬರಿಗೆ ಕಡಿಮೆ ಅಂತ ಅನಿಸ್ತದೆ. ಹೇಗಿರ್ಬೋದು? ಹಾಗಾದರೆ ನಾವು ತುಷ್ಟಿಗುಣವನ್ನು ಅಳತೆ ಮಾಡ್ಬೋದೇನು ಅಂತ. ತುಷ್ಟಿಗುಣದ ಮಾಪನ ನೋಡಿರಿ, ಮೇಜರ್. ತುಷ್ಟಿಗುಣವನ್ನು ನಾವು ಮೇಜರ್ ಮಾಡ್ಬೋದೇನ್ರಿ? ಮೆಜರ್ಮೆಂಟ್ ಮಾಡ್ಬೋದೇನು? ಸರಕುಗಳಿರ್ತಕ್ಕಂಥ ತುಷ್ಟಿಗುಣವನ್ನು ನಾವೇನು ಮಾಡ್ಬೋದು ಅಂತಂದರೆ, ನಾವು ಅದನ್ನು ಅಳತೆ ಮಾಡ್ಬೋದೇ? ಈ ವಸ್ತುವಿನಲ್ಲಿ ಹೆಚ್ಚು ತುಷ್ಟಿಗುಣ ಇದೆ, ಈ ವಸ್ತುವಿನಲ್ಲಿ ಕಡಿಮೆ ಇದೆ, ಈ ವಸ್ತುವಿನಲ್ಲಿ ಇನ್ನೂ ಕಡಿಮೆ ಇದೆ ಅಂತ ತುಷ್ಟಿಗುಣವನ್ನು ನಾವು ಅಳತೆ ಮಾಡ್ಬೋದೇ? ತುಷ್ಟಿಗುಣವನ್ನು ಮಾಪನ ಅಂದ್ರೇನು? ಅಳತೆಯನ್ನಾಗಿ ನಾವು ಅದನ್ನು ಮಾಡ್ಬೋದೇ? ಅಂದರೆ ತುಷ್ಟಿಗುಣವನ್ನು ಹೆಚ್ಚು ಕಡಿಮೆ ಅಂತ ನಾವು ಪರಿಗಣಿಸಬಹುದೇ? ಹೌದು. ಏಕೆಂದರೆ ನಾವು ಸಾಮಾನ್ಯವಾಗಿ ಗಮನಿಸಿದಾಗ ತುಷ್ಟಿಗುಣವನ್ನು ಅಳತೆ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ತುಷ್ಟಿಗುಣವನ್ನು
ನಾವೇನು ಮಾಡ್ಬೋದು ಅಂದರೆ ಅಳತೆ ಮಾಡಬಹುದು. ಏಕೆಂದರೆ ತುಷ್ಟಿಗುಣವನ್ನು ನಾವು ಅಳತೆ ಮಾಡೋದಕ್ಕೆ ಉದಾಹರಣೆ ಅಂತಂದರೆ, ನಾವು ಯಾವುದೇ ಸರಕುಗಳನ್ನು ಕೊಂಡುಕೊಳ್ಳುವಾಗ ಆ ಸರಕಿನಲ್ಲಿರುವಂಥ ತುಷ್ಟಿಗುಣಕ್ಕೂ ನಾವು ಕೊಡುವಂಥ ಹಣಕ್ಕೂ ಸಮಾನತೆ ಇರಬೇಕು. ಎರಡಕ್ಕೇನಿರ್ಬೇಕು ಹೇಳ್ರಿ? ಸಮಾನತೆ ಇರಬೇಕು. ಉದಾಹರಣೆಗೆ ಒಂದು ಡಜನ್ ಬಾಳೆಹಣ್ಣಿಗೆ ನೋಡ್ರಿ ಮಾರುಕಟ್ಟೆಯಲ್ಲಿ ಬೆಲೆ 50 ರೂಪಾಯಿ ಇದೆ ಅಂತ ಇಟ್ಕೊಳ್ಳೋದು. ಸರಿ, 50 ರೂಪಾಯಿ ಇದೆ ಅಂತ ಇಟ್ಕೊಳ್ಳೋದು. ಆದರೆ ಆ 50 ರೂಪಾಯಿ ಡಜನ್ ಬಾಳೆಹಣ್ಣಿಗೆ ನಾವು 100 ರೂಪಾಯಿ ಕೊಡ್ತೀವ? ಇಲ್ಲ. 50 ರೂಪಾಯಿ ಡಜನ್ ಬಾಳೆಹಣ್ಣು ಸಿಗುವಾಗ ನಾವು ಅದಕ್ಕೆ 100 ರೂಪಾಯಿ ಕೊಟ್ಟು ಒಂದು ಡಜನ್ ಬಾಳೆಹಣ್ಣನ್ನು ಖರೀದಿ ಮಾಡೋದಿಲ್ಲ. ಯಾಕಿರ್ಬೋದು ಅಲ್ರಿ? 50 ನಿಮಗೆ ದುಡ್ಡು ಸಾಕಷ್ಟು ಇದೆಯಲ್ಲ ನಿಮ್ಮ ಹತ್ರ, ಕೊಡ್ರಿ. ಇಲ್ಲ, ಯಾಕೆಂದರೆ ಆ ಒಂದು ಡಜನ್ ಬಾಳೆಹಣ್ಣಿನಿಂದ ಸಿಗುವಂಥ ತೃಪ್ತಿಗೂ ನಾವು ಕೊಡುವಂಥ 50 ರೂಪಾಯಿಯಲ್ಲಿರುವಂಥ ತುಷ್ಟಿಗುಣಕ್ಕೂ ಎರಡಕ್ಕೂ ಅಲ್ಲಿ ಏನಿದೆ ಅಂದರೆ ಸಮಾನತೆ ಇದೆ. ಎರಡಕ್ಕೂ ಅಲ್ಲಿ ಏನಿದೆ ರೀ ಅಂತಂದರೆ ಸಮಾನತೆ ಇದೆ. ಅದಕ್ಕಾಗಿ ನಾವು ಅದನ್ನು ಏನು ಮಾಡ್ತೀವಿ ಅಂದರೆ ಆ ತುಷ್ಟಿಗುಣವನ್ನು 50 ರೂಪಾಯಿಗೆ ಸಮ, ಒಂದು ಡಜನ್ ಬಾಳೆಹಣ್ಣಿನಲ್ಲಿ ಸಿಗುವಂಥ ತುಷ್ಟಿಗುಣ 50 ರೂಪಾಯಿಗೆ ಸಮಾನವಾಗಿರುತ್ತದೆ ಅಂತ ಹೇಳ್ತೀವಿ. ನೀವು ಹೋಗ್ತೀರಿ, ನೀವು ಒಂದು ಜೊತೆ ಡ್ರೆಸ್ ತೊಗೊಳ್ತೀರಿ. ಒಂದು ಜೊತೆ ಡ್ರೆಸ್ ಖರೀದಿ ಮಾಡಿದಾಗ ಒಂದು ಜೊತೆ ಬಟ್ಟೆಯನ್ನು ನೀವು ಖರೀದಿ ಮಾಡಿದಿರಿ ಅಂತ ಇಟ್ಕೊಳ್ಳಿ. ಒಂದು ಜೊತೆ ಬಟ್ಟೆಗೆ ನೀವು 3000 ರೂಪಾಯಿಗಳನ್ನು ಕೊಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಸರಿ, ಆ 3000 ರೂಪಾಯಿ ಕೊಟ್ಟರೆ ನಿಮಗೆ ಹೊಸ ಒಂದು ಜೊತೆ ಬಟ್ಟೆ ಸಿಗ್ತಿದೆ ಅಂತ ಇಟ್ಕೊಳ್ಳಿ. ಅಂದರೆ ಆ ಒಂದು ಜೊತೆ ಹೊಸ ಬಟ್ಟೆಯಿಂದ ದೊರೆಯುವಂಥ ತುಷ್ಟಿಗುಣಕ್ಕೂ ನಾವು ಕೊಡುವಂಥ 3000 ರೂಪಾಯಿಗಳಿಗೂ ಅಲ್ಲಿ ಸಮಾನತೆ ಇದೆ. ನಾವು 3000 ರೂಪಾಯಿ ಕೊಟ್ಟಿವಲ್ಲ, ಆ ಹಣದಲ್ಲಿರುವಂಥ ತುಷ್ಟಿಗುಣ, ಆ ಒಂದು ಜೊತೆ ಡ್ರೆಸ್ಸಿನಿಂದ ಸಿಗುವಂಥ ತುಷ್ಟಿಗುಣ, ಎರಡೂ ಇಲ್ಲಿ ಏನಾಗಿವೆ ರೀ ಅಂತಂದರೆ ಸಮಾನವಾಗಿವೆ ಅಂತ ನಾವು ಅದನ್ನು ಹೇಳ್ಬೋದು. ಹೀಗೆ ತುಷ್ಟಿಗುಣವನ್ನು ನಾವೇನು ಮಾಡ್ತೀವಿ ಅಂತಂದರೆ ಸಮಾನವಾಗಿ ಮಾಡೋದಕ್ಕೆ ಮಾರುಕಟ್ಟೆಯಲ್ಲಿ ಬಾರ್ಗೇನಿಂಗ್ ಮಾಡ್ತಿರ್ತೀವಿ ನೋಡ್ರಿ, ಚೌಕಾಸಿ ಮಾಡ್ತಿರ್ತೀವಿ. ಅವ್ರು 10 ರೂಪಾಯಿ ಕಿಲೋ ಹೇಳಿದಾಗ ನಾವು 8 ಕೊಡು ಅಂತ ಕೇಳ್ತಿರ್ತೀವಿ. ಅವ್ರು 50 ರೂಪಾಯಿ ವಸ್ತು ಹೇಳಿದಾಗ ಇದನ್ನು 45 ಕೊಡು ಅಂತ ಕೇಳ್ತಿರ್ತೀವಿ. ಯಾಕೆಂದರೆ ಅದ್ರ ರೇಟ್ ಕಡಿಮೆ ಮಾಡಿಕೊಂಡ್ರೆ ನಮ್ಮ ಸರಕಿನಲ್ಲಿರುವಂಥ ತುಷ್ಟಿಗುಣ ಹೆಚ್ಚಾಗುತ್ತೆ ಅನ್ನುವಂಥ ಒಂದು ಪರಿಭಾವನೆ. ಹಾಗಾದರೆ ತುಷ್ಟಿಗುಣವನ್ನು ಮಾಪನ ಮಾಡಬಹುದೇ ಅಂತ ಇಲ್ಲಿ ನಾವು ನೋಡಿದರೆ ತುಷ್ಟಿಗುಣವನ್ನು ಮಾಪನ ಮಾಡ್ಬೋದು. ಈಗ ನಾವು ಹೋಟೆಲ್ಗೆ ಹೋಗಿ, ಈಗ ಒಬ್ಬ ವ್ಯಕ್ತಿ ಹೋಟೆಲಲ್ಲಿ 1 ಕಪ್ ಕಾಫಿ ಕುಡಿತಾನೆ. 1 ಕಪ್ ಕಾಫಿ ಕುಡಿದು ಅವನು ಅದಕ್ಕೆ 20 ರೂಪಾಯಿಗಳನ್ನು ಕೊಡ್ತಾನೆ. ನೋಡ್ರಿ, 20 ರೂಪಾಯಿಗಳನ್ನ ಕೊಡ್ತಾನೆ ಅಂದಾಗ 1 ಕಪ್ ಕಾಫಿಯಿಂದ ಸಿಗುವಂಥ ತುಷ್ಟಿಗುಣವು 1 ಕಪ್ ಕಾಫಿಯಿಂದ ಸಿಗುವಂಥ ತುಷ್ಟಿಗುಣವು 20 ರೂಪಾಯಿಗೆ ಸಮನಾಗಿದೆ. ನೋಡ್ರಿ, 20 ರೂಪಾಯಿಗೆ ಸಮನಾಗಿದೆ ಅಂತ. ಹಾಗಾದರೆ ತುಷ್ಟಿಗುಣ 1 ಕಪ್ ಕಾಫಿಯಲ್ಲಿರುವಂಥ ತುಷ್ಟಿಗುಣ ಎಷ್ಟು ಅಂದರೆ 20 ರೂಪಾಯಿಗೆ ಸಮನಾಗಿದೆ ಅಂತ ಆಯಿತು. ಅಂದರೆ 20 ರೂಪಾಯಿಗೂ ಆ 1 ಕಪ್ ಕಾಫಿಗೂ ಇರುವಂಥ ತುಷ್ಟಿಗುಣ ಎರಡು ಏನಾಗಿವೆ ಅಂದರೆ ಸಮನಾಗಿವೆ. 20 ರೂಪಾಯಿ ತುಷ್ಟಿಗುಣ ಕಪ್ ಕಾಫಿಗೆ ಸಮನಾಗಿದೆ, ಆ ಕಪ್ ಕಾಫಿಯಲ್ಲಿರುವಂಥ ತುಷ್ಟಿಗುಣ 20 ರೂಪಾಯಿಗೆ ಅದು ಸಮನಾಗಿದೆ. ಈ ಎರಡು ಸಮನಾಗಿದೆ ಅಂತ ಹೇಳ್ಬೋದು. ಆದರೆ ಒಂದೊಂದು ಸಲ ಹೀಗಾಗ್ಬೋದಲ್ಲ, ಕೆಲವು ಸಲ ಏನಾಗ್ಬೋದು ಅಂತಂದರೆ ಕೆಲವರು ಅದಕ್ಕಿಂತ ನಿರೀಕ್ಷೆ ಮಾಡೋದಕ್ಕಿಂತಲೂ ಹೆಚ್ಚಿಗೆ ಕೊಡ್ಬೋದು, ಆದರೆ ತುಷ್ಟಿಗುಣ ಹೆಚ್ಚಾಗಿದೆ ಅಂತ ಅರ್ಥ ಅಲ್ಲ. ಈಗ ಒಬ್ಬ ವ್ಯಕ್ತಿ ಬರ್ತಾನೆ, 20 ರೂಪಾಯಿ ಕೊಟ್ಟು 1 ಕಪ್ ಕಾಫಿಯನ್ನು ಕುಡಿತಾನೆ, ಸಾಮಾನ್ಯ ವ್ಯಕ್ತಿ, ಇದು ತುಷ್ಟಿಗುಣ 20 ರೂಪಾಯಿಗೆ ಸಮನಾಗಿದೆ ಅಂತ ಹೇಳ್ಬೋದು. ಮತ್ತೊಬ್ಬ ಶ್ರೀಮಂತ ವ್ಯಕ್ತಿ ಬರ್ತಾನೆ, ಬಹುದೊಡ್ಡ ಶ್ರೀಮಂತ ವ್ಯಕ್ತಿ ಬರ್ತಾನೆ. ಅವನು ಬಂದು ಅದೇ 1 ಕಪ್ ಕಾಫಿಗೆ ಏನು ಮಾಡ್ತಾನೆ ಅಂದರೆ 30 ರೂಪಾಯಿ ಕೊಡ್ತಾನೆ. 30 ರೂಪಾಯಿ ಕೊಡ್ತಾನೆ ಅಂದರೆ ಅವನಿಗೆ ಆ ಕಪ್ ಕಾಫಿಯಲ್ಲಿ ತುಷ್ಟಿಗುಣ 30 ರೂಪಾಯಿಗೆ ಸಮನಾಗಿದೆ ಅಂತ ಹೇಳೋದು ಸೂಕ್ತ ಅಲ್ಲ. ಆದರೆ ಆ ಕಪ್ಪು ಕಾಫಿಯಿಂದ ಸಿಗುವಂಥ ತುಷ್ಟಿಗುಣ 20 ರೂಪಾಯಿಗೆ ಸಮನಾಗಿದೆ. ಆದರೆ ಅವನು ಶ್ರೀಮಂತನಾಗಿರೋದ್ರಿಂದ ದುಡ್ಡನ್ನು ಏನು ಮಾಡಿದ್ದಾನೆ ಅಂದರೆ ಹೆಚ್ಚಿಗೆ ಕೊಟ್ಟಿದ್ದಾನೆ ಅಂತ, ಹೆಚ್ಚಿಗೆ ಕೊಟ್ಟಿದ್ದಾನೆ ಅಂತ ಅರ್ಥ. ಆದರೆ ಅವನು ಹೆಚ್ಚಿಗೆ ದುಡ್ಡು ಕೊಟ್ಟ ಮಾತ್ರಕ್ಕೆ ತುಷ್ಟಿಗುಣ ಇದ್ದದ್ದು 30 ರೂಪಾಯಿಗೆ ಸಮನಾಗಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ತುಷ್ಟಿಗುಣ ಇದ್ದದ್ದು ಇಲ್ಲಿ ಏನಾಗ್ತಿದ್ದಾರೆ ಅಂತಂದರೆ ಆ ವ್ಯಕ್ತಿಗೆ ದೊರೆಯುವಂಥ ತುಷ್ಟಿಗುಣಕ್ಕೂ ಹಣಕ್ಕೂ ನಾವೇನು ಮಾಡ್ಬೋದು ಅಂದರೆ ತುಷ್ಟಿಗುಣವನ್ನು ಅಳತೆ ಮಾಡ್ಬೋದು ಅಂತ ಅರ್ಥ ಆಗ್ತದೆ. ಅದಕ್ಕೆ ವಿದ್ಯಾರ್ಥಿಗಳೇ ನಾವು ತಿಳ್ಕೊಬೇಕಾದದ್ದು, ತುಷ್ಟಿಗುಣವನ್ನು ಮಾಪನ ಮಾಡಬಹುದೇ? ಹೌದು, ತುಷ್ಟಿಗುಣವನ್ನು ಮಾಪನ ಮಾಡ್ಬೋದು. ಯಾವುದ್ರ ಮೂಲಕ ಮಾಡ್ಬೋದು ಅಂತಂದರೆ ನಾವು ಆ ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳುವಾಗ ಅವುಗಳಿಗೆ ನೀಡುವ ಹಣದ ಮುಖಾಂತರ ನಾವು ತುಷ್ಟಿಗುಣವನ್ನು ಏನು ಮಾಡ್ಬೋದು ಅಂದರೆ ಅಳತೆಯನ್ನು ಮಾಡ್ಬೋದು ಅನ್ನುವಂಥ ವಿಚಾರ ಇಲ್ಲಿ ನಮಗೆ ಗೊತ್ತಾಗ್ತಿದೆ. ವಸ್ತುವಿಗೆ ನೀಡುವಂಥ ಬೆಲೆಯು ಆ ವಸ್ತುವಿನ ತುಷ್ಟಿಗುಣವನ್ನು ಅಳೆಯುವುದಿಲ್ಲ, ಆದರೆ ಅದು ಆತನ ಶ್ರೀಮಂತಿಕೆಯನ್ನು ಮಾತ್ರ ತೋರಿಸುತ್ತದೆ ಅಂತ ನಾನು ಹೇಳಿದ್ನಲ್ರಿ. ಹೇಗೆ ಶ್ರೀಮಂತ ವ್ಯಕ್ತಿ 30 ರೂಪಾಯಿ ಕೊಟ್ಟಾಗ
ಅದು ಅವನ ಶ್ರೀಮಂತಿಕೆಯನ್ನು ತೋರಿಸೋದ ಹೊರತಾಗಿ ಕಾಫಿಯ ತುಷ್ಟಿಗುಣವನ್ನು ಅಳೆಯುವುದಿಲ್ಲ. ನಿಜವಾಗಿಯೂ ಕಾಫಿ ತುಷ್ಟಿಗುಣ ಎಷ್ಟಪ್ಪ ಅಂತಂದರೆ 20 ರೂಪಾಯಿಗೆ ಸಮನಾಗಿದೆ ಅಂತ. ಹಾಗಾದರೆ ನಾವೀಗ ತುಷ್ಟಿಗುಣವನ್ನು ಅಳಿಬಹುದೇ ಅಂತ. ಹೌದು, ತುಷ್ಟಿಗುಣವನ್ನು ಅಳಿಬಹುದು. ಏಕೆಂದರೆ ತುಷ್ಟಿಗುಣವನ್ನು ಅಳೆಯೋದಕ್ಕೆ ನಾವು 2 ವಿಧಾನಗಳನ್ನು ಬಳಸ್ತಾ ಇದ್ವಿ. ಒಂದು ವಸ್ತುವಿನಲ್ಲಿರ್ತಕ್ಕಂಥ ಸೇವೆಯಲ್ಲಿ ಇರುವಂಥ ತುಷ್ಟಿಗುಣವನ್ನು ಅಳೆಯುವುದಕ್ಕೆ ನಾವು 2 ವಿಧಾನಗಳನ್ನು ಅನುಸರಿಸುತ್ತೇವೆ. ಹಾಗಾದರೆ ಯಾವ ವಿಧಾನಗಳು ನೋಡ್ರಿ? ತುಷ್ಟಿಗುಣವನ್ನು ಮಾಪನ ಮಾಡೋದಕ್ಕೆ ನೋಡಿ ವಿದ್ಯಾರ್ಥಿಗಳೇ, ತುಷ್ಟಿಗುಣವನ್ನು ಮಾಪನ ಮಾಡೋದಕ್ಕೆ ನಾವು ಈ 2 ವಿಧಾನಗಳನ್ನು ಅನುಸರಿಸ್ತಾ ಇದ್ದೀವಿ. ಒಂದು ಸಂಖ್ಯಾಸೂಚಕ ವಿಧಾನ. ಸಂಖ್ಯಾಸೂಚಕ ವಿಧಾನ, ಕಾರ್ಡಿನಲ್ ಯುಟಿಲಿಟಿ ಅಪ್ರೋಚ್. ಎರಡನೇದು ನೋಡ್ರಿ, ಸ್ಥಾನದರ್ಶಕ ವಿಧಾನ, ಆರ್ಡಿನಲ್ ಯುಟಿಲಿಟಿ ಅಪ್ರೋಚ್. ಹೀಗೆ ಈ 2 ವಿಧಾನಗಳ ಮುಖಾಂತರ ನಾವೇನು ಮಾಡ್ತೀವಿ ಅಂತಂದರೆ ಸರಕುಗಳ ತುಷ್ಟಿಗುಣವನ್ನು ಅಳತೆ ಮಾಡುತ್ತೇವೆ. ಸರಕುಗಳ ತುಷ್ಟಿಗುಣವನ್ನು ನಾವು ಹೇಗೆ ಅಳತೆ ಮಾಡ್ತೀವಿ ಅಂತಂದರೆ ಒಂದು ಸಂಖ್ಯಾಸೂಚಕ ವಿಧಾನ, ಇನ್ನೊಂದು ಸ್ಥಾನದರ್ಶಕ ವಿಧಾನ ಅಂತ. ಈ 2 ವಿಧಾನಗಳ ಮೂಲಕ ನಾವೇನು ಮಾಡ್ತೀವಿ ಅಂದರೆ ತುಷ್ಟಿಗುಣವನ್ನು ಅಳೆಯುತ್ತೇವೆ. ಅನುಭೋಗಿಯ ಬೇಡಿಕೆ ಸಿದ್ಧಾಂತವನ್ನು ಚರ್ಚಿಸುವಾಗ ಈ ವಿಧಾನಗಳನ್ನು ನಾವೇನು ಮಾಡ್ತೀವಿ ಅಂದರೆ ಅನುಸರಿಸ್ತೀವಿ. ಹಾಗಾದರೆ ಸಂಖ್ಯಾಸೂಚಕ ತುಷ್ಟಿಗುಣವನ್ನು ನಾವೀಗ ನೋಡೋಣ. ಸಂಖ್ಯಾಸೂಚಕ ವಿಧಾನ ಅಂದರೆ ಏನು ವಿದ್ಯಾರ್ಥಿಗಳೇ? ಸಂಖ್ಯಾಸೂಚಕ ವಿಧಾನದ ಮೂಲಕ ನಾವು ತುಷ್ಟಿಗುಣವನ್ನು ಅಳೆಯಬಹುದು ಅಂತ ನೋಡ್ರಿ. ತುಷ್ಟಿಗುಣವನ್ನು ಸಂಖ್ಯಾಸೂಚಕ ಮೂಲಕ ಹೀಗೆ ಒಂದು ಸರಕಿನಲ್ಲಿ ಇರುವಂಥ, ಒಂದು ಸೇವೆಯಲ್ಲಿ ಇರುವಂಥ ತುಷ್ಟಿಗುಣವನ್ನು ನಾವೇನು ಮಾಡಬಹುದು ಅಂದರೆ ಅದನ್ನು ಅಳಿಬೋದು ಅಂತ. ಈಗ ನೋಡ್ರಿ, ತೂಕ, ಆಮೇಲೆ ಎತ್ತರ ಮತ್ತು ಉಷ್ಣಾಂಶವನ್ನು ಅಳಿತೀವಲ್ಲ. ಎತ್ತರ ಇಷ್ಟಿದೆ, ತೂಕ ಇಷ್ಟಿದೆ, ಉಷ್ಣಾಂಶ ಇಷ್ಟಿದೆ, ತಂಪು ಇಷ್ಟಿದೆ ಅಂತ ನಾವೇನು ಮಾಡ್ತೀವಿ? ಮಾಪಕಗಳಿಂದ ಅಳಿತೀವಿ. ಅದೇ ತೆರನಾಗಿ ಒಂದು ಸರಕಿನಲ್ಲಿರುವಂಥ, ಒಂದು ಸೇವೆಯಲ್ಲಿರುವಂಥ ತುಷ್ಟಿಗುಣವನ್ನು ಕೂಡ ನಾವೇನು ಮಾಡ್ತೀವಿ ಅಂದರೆ ಅಳೆಯುತ್ತೇವೆ ಅಂತ. ಹಾಗಾದರೆ ಈ ಸಂಖ್ಯಾಸೂಚಕ ವಿಧಾನದ ಮೂಲಕ ತುಷ್ಟಿಗುಣವನ್ನು ಅಳತೆ ಮಾಡುವಂಥದ್ದನ್ನು ಆಲ್ಫ್ರೆಡ್ ಮಾರ್ಷಲ್ರವರು ಈ ವಿಧಾನವನ್ನು ಮುಖ್ಯವಾಗಿ ಅವರು ಏನು ಮಾಡಿದ್ದಾರೆ ಅಂದರೆ ಪ್ರತಿಪಾದಿಸಿದ್ದಾರೆ. ತುಷ್ಟಿಗುಣವನ್ನು ಸಂಖ್ಯಾಸೂಚಕ ವಿಧಾನದ ಮುಖಾಂತರ ಅಳತೆ ಮಾಡಬಹುದು ಅಂತ ನಮಗೆ ಪ್ರತಿಪಾದನೆ ಮಾಡಿದವರು ಯಾರು ಅಂತಂದರೆ ನೋಡ್ರಿ, ಡಾಕ್ಟರ್ ಆಲ್ಫ್ರೆಡ್ ಮಾರ್ಷಲ್ರವರು ಈ ವಿಧಾನವನ್ನು ಸೂಚಿಸಿದ್ದಾರೆ. ಹಾಗಾದರೆ ಸಂಖ್ಯಾಸೂಚಕ ವಿಧಾನ ಅಂದ್ರೇನು? ಸಂಖ್ಯಾಸೂಚಕ ವಿಧಾನ ಅಂತಂದರೆ, ಸಂಖ್ಯಾಸೂಚಕ ವಿಧಾನವೆಂದರೇನು ನೋಡ್ರಿ ವಿದ್ಯಾರ್ಥಿಗಳೇ? ಸಂಖ್ಯಾಸೂಚಕ ವಿಧಾನ ಅಂತಂದರೆ ಸರಕು ಮತ್ತು ಸೇವೆಗಳಲ್ಲಿರುವ ತುಷ್ಟಿಗುಣವನ್ನು ಅಂಕಿಗಳ ಮೂಲಕ, ಸಂಖ್ಯೆಗಳ ಮೂಲಕ ಅಳತೆ ಮಾಡುವುದಕ್ಕೆ ನಾವು ಸಂಖ್ಯಾಸೂಚಕ ವಿಧಾನ ಅಂತ ಕರಿತೀವಿ. ಅಂದರೆ ತುಷ್ಟಿಗುಣವನ್ನು ನಾವೇನು ಮಾಡ್ಬೋದು? ಸಂಖ್ಯೆಗಳ ಮೂಲಕ ಹೇಳೋದಕ್ಕೆ ಸಾಧ್ಯ ಇದೆ. ಸಂಖ್ಯೆಗಳ ಮೂಲಕ ಹೇಳ್ಬೋದು ಅಂತ. ಈಗ ಉದಾಹರಣೆಗೆ, ಒಂದು ಕಪ್ ಕಾಫಿಯಲ್ಲಿ 15ರಷ್ಟು ತುಷ್ಟಿಗುಣ ಇದೆ, ಒಂದು ಕಪ್ ಹಾಲಿನಲ್ಲಿ 25ರಷ್ಟು ತುಷ್ಟಿಗುಣ ಇದೆ, ಒಂದು ಬಾಳೆಹಣ್ಣಿನಲ್ಲಿ 80ರಷ್ಟು ತುಷ್ಟಿಗುಣ ಇದೆ ನೋಡ್ರಿ. ಆಮೇಲೆ ಒಂದು ಊಟ ಮಾಡಿದರೆ ನಮಗೆ 80ರಷ್ಟು ತುಷ್ಟಿಗುಣ ಇದೆ ಅಂತ ಆ ವಸ್ತುಗಳನ್ನು ಅನುಭವಿಸಿದಾಗ ಅದರ ತುಷ್ಟಿಗುಣವನ್ನು ನಾವು ಎದರ ಮೂಲಕ ಹೇಳ್ತೀವಿ ಅಂತಂದರೆ ಸಂಖ್ಯೆಗಳ ಮೂಲಕ, ಅಂಕಿ ಸಂಖ್ಯೆಗಳ ಮೂಲಕ ಹೇಳ್ತೀವಿ. ಹೀಗೆ ಸರಕು ಸೇವೆಗಳಲ್ಲಿರುವ ತುಷ್ಟಿಗುಣವನ್ನು ಅಂಕಿ ಸಂಖ್ಯೆಗಳ ಮೂಲಕ ಹೇಳುವುದೇ ಸಂಖ್ಯಾಸೂಚಕ ವಿಧಾನ ಅಂತ ಹೇಳ್ತೀವಿ ನೋಡ್ರಿ. ಇದನ್ನು ಪ್ರತಿಪಾದಿಸಿದವರು ಯಾರು? ಆಲ್ಫ್ರೆಡ್ ಮಾರ್ಷಲ್. ತುಷ್ಟಿಗುಣವನ್ನು ಸಂಖ್ಯೆಗಳ ಮೂಲಕ ಅಳೆಯಲು ಸಾಧ್ಯವಿದ್ದರೆ ನೋಡ್ರಿ, ತುಷ್ಟಿಗುಣವನ್ನು ಸಂಖ್ಯೆಗಳ ಮೂಲಕ ಅಳೆಯಲು ಸಾಧ್ಯವಿದ್ದರೆ ಅಂದರೆ ಈ ತುಷ್ಟಿಗುಣವನ್ನು ನಾವು ಸಂಖ್ಯೆಗಳ ಮೂಲಕ ಅಳೆಯಲು ಸಾಧ್ಯವಿದ್ದರೆ, ಇಂತಹ ತುಷ್ಟಿಗುಣವನ್ನು ನಾವೇನು ಅನ್ನುತ್ತೇವೆ? ಅಳೆಯಲು ಸಾಧ್ಯವಿದ್ದರೆ ಅಂತಹ ತುಷ್ಟಿಗುಣವನ್ನು ನೋಡ್ರಿ, ಅಂತಹ ತುಷ್ಟಿಗುಣವನ್ನು ಸಂಖ್ಯಾಸೂಚಕ ವಿಧಾನ ಎಂದು ಕರೆಯುತ್ತೇವೆ.
ಸಂಖ್ಯಾಸೂಚಕ ವಿಧಾನ ಎನ್ನುತ್ತೇವೆ. ನೋಡಿರಿ ವಿದ್ಯಾರ್ಥಿಗಳು, ಈಗ ನಿಮ್ಗೆ ಅರ್ಥ ಆಗ್ತಾ ಇದೆ ಸಂಖ್ಯಾಸೂಚಕ ವಿಧಾನ ಅಂದರೆ ಏನು. ಒಂದು ಸರಕಿನಲ್ಲಿರುವಂಥ ಸೇವೆಗಳಿರುವಂಥ ತುಷ್ಟಿಗುಣವನ್ನು ಸಂಖ್ಯೆಗಳ ಮೂಲಕ ಅಳೆಯಲು ಸಾಧ್ಯವಿದ್ದರೆ ಅಂಥ ತುಷ್ಟಿಗುಣವನ್ನು ಸಂಖ್ಯಾಸೂಚಕ ವಿಧಾನ ಎನ್ನುತ್ತೇವೆ. ಉದಾಹರಣೆಗೆ, ಒಂದು ಕಪ್ ಕಾಫಿಯಲ್ಲಿ ನೋಡಿರಿ 20ರಷ್ಟು ತುಷ್ಟಿಗುಣ ಇದೆ, ಒಂದು ಕಪ್ ಹಾಲಿನಲ್ಲಿ 25ರಷ್ಟು ತುಷ್ಟಿಗುಣ ಇದೆ. ನೋಡಿರಿ ಇನ್ನೊಂದು ವಸ್ತು ತಗೊಳ್ರಿ, ಒಂದು ಜೊತೆ ಬಟ್ಟೆಯಲ್ಲಿ 1000ರಷ್ಟು ತುಷ್ಟಿಗುಣ ಇದೆ, ಒಂದು ಜೊತೆ ಶೂಸ್ನಲ್ಲಿ 200ರಷ್ಟು ತುಷ್ಟಿಗುಣ ಇದೆ ಅಂತ ಆ ತುಷ್ಟಿಗುಣದ ಕಲ್ಪನೆಯನ್ನು ನಾವೇನು ಮಾಡ್ಬೋದು ಅಂದರೆ ಸಂಖ್ಯೆಗಳ ಮೂಲಕ ವ್ಯಕ್ತಪಡಿಸ್ಬೋದು. ಹೀಗೆ ಆ ತುಷ್ಟಿಗುಣವನ್ನು ಸಂಖ್ಯೆಗಳ ಮೂಲಕ ವ್ಯಕ್ತಪಡಿಸಿದರೆ, ಅಂಕಿ ಸಂಖ್ಯೆಗಳ ಮೂಲಕ ವ್ಯಕ್ತಪಡಿಸಿದರೆ 1 2 3 4 ಅಂತ ನೋಡಿ, ಅವುಗಳನ್ನು 1 2 3 4 ಅಂತ ಈ ಸಂಖ್ಯೆಗಳ ಮೂಲಕ ನಾವು ಅದನ್ನು ವ್ಯಕ್ತಪಡಿಸಿದರೆ ಅಂಥ ಒಂದು ತುಷ್ಟಿಗುಣವನ್ನು ಸಂಖ್ಯಾಸೂಚಕ ವಿಧಾನ, ಇದನ್ನು ಆಲ್ಫ್ರೆಡ್ ಮಾರ್ಷಲ್ ಅವರು ನಮಗೆ ತಿಳಿಸಿದ್ದಾರೆ. ನೋಡಿರಿ ತುಷ್ಟಿಗುಣ ಇಡು. ಆದ್ದರಿಂದ ಅನುಭೋಗಿಯ ನೋಡಿರಿ ಪಡೆಯುವಂಥ ತುಷ್ಟಿಗುಣವು ಇಲ್ಲಿ ಏನಾಗ್ತಿದೆ ಅಂತಂದರೆ ಅಲ್ಲಿರುವಂಥ ತುಷ್ಟಿಗುಣಕ್ಕೆ ಸಮನಾಗಿರುತ್ತದೆ ಅನ್ನುವಂಥದ್ದು. ಇದು ನಿಮ್ಗೆ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ, ಸಂಖ್ಯಾಸೂಚಕ ವಿಧಾನ ಅಂದ್ರೇನು? ಸಂಖ್ಯಾಸೂಚಕ ವಿಧಾನ ಅಂತಂದರೆ ತುಷ್ಟಿಗುಣವನ್ನು ಸಂಖ್ಯೆಗಳ ಮೂಲಕ ಅಳೆಯಲು ಸಾಧ್ಯವಿದ್ದರೆ ಅಂತಹ ತುಷ್ಟಿಗುಣವನ್ನು ಸಂಖ್ಯಾಸೂಚಕ ವಿಧಾನ ಎನ್ನುತ್ತೇವೆ. ಉದಾಹರಣೆ ಸಂಖ್ಯೆಗಳ ಮೂಲಕ 1 2 3 4 5 ಅಂತ ಆ ತುಷ್ಟಿಗುಣವನ್ನು ಸಂಖ್ಯೆಗಳ ಮೂಲಕ ನಾವು ವ್ಯಕ್ತಪಡಿಸುವಂಥ ಒಂದು ತುಷ್ಟಿಗುಣವೇ ಸಂಖ್ಯಾಸೂಚಕ ವಿಧಾನದ ತುಷ್ಟಿಗುಣ ಅಂತ ನಾವು ಅದನ್ನು ಹೇಳ್ತೀವಿ. ನೋಡ್ರಿ, ಆ ನಂತರ ಎರಡನೆಯ ಒಂದು ತುಷ್ಟಿಗುಣ ಇದೆ. ಯಾವುದ್ರಿ ಅಂತಂದರೆ ಇಲ್ಲಿ ನೋಡ್ರಿ, ಆರ್ಡಿನಲ್ ಸ್ಥಾನದರ್ಶಕ ತುಷ್ಟಿಗುಣ. ಇದೇನು ಹೇಳಿ, ಸ್ಥಾನದರ್ಶಕ ತುಷ್ಟಿಗುಣ. ಸ್ಥಾನದರ್ಶಕ ತುಷ್ಟಿಗುಣ ಅಂದ್ರೇನು? ಸ್ಥಾನದರ್ಶಕ ತುಷ್ಟಿಗುಣವೆಂದರೇನು? ಈ ವಿಧಾನ ಎಂದರೇನು? ಸ್ಥಾನದರ್ಶಕ ವಿಧಾನದ ತುಷ್ಟಿಗುಣವೆಂದರೇನು? ಆರ್ಡಿನಲ್ ಯುಟಿಲಿಟಿ ಅಪ್ರೋಚ್. ಆರ್ಡಿನಲ್ ಯುಟಿಲಿಟಿ ಅಪ್ರೋಚ್ ಇದು ಸ್ಥಾನದರ್ಶಕ ತುಷ್ಟಿಗುಣ ಅಂತ ಹೇಳ್ತೀವಿ. ಸ್ಥಾನದರ್ಶಕ ತುಷ್ಟಿಗುಣ ಅಂತಂದರೆ ಎರಡು ಸರಕುಗಳ ತುಷ್ಟಿಗುಣವನ್ನು ಹೋಲಿಸಿ ನೋಡಿ ತುಷ್ಟಿಗುಣವು ಯಾವ ಶ್ರೇಣಿಯ ಸರಕಿನಲ್ಲಿ ಹೆಚ್ಚಾಗಿದೆ, ಯಾವ ಶ್ರೇಣಿಯ ಸರಕಿನಲ್ಲಿ ಕಡಿಮೆ ಇದೆ ಎಂದು ಹೇಳುವಂಥ ಈ ತುಷ್ಟಿಗುಣಕ್ಕೆ ನಾವೇನಂತೀವಿ ಅಂತಂದರೆ ಸ್ಥಾನದರ್ಶಕ ವಿಧಾನದ ತುಷ್ಟಿಗುಣ. ಸ್ಥಾನದರ್ಶಕ ವಿಧಾನದ ತುಷ್ಟಿಗುಣ ಅಂತ ಹೇಳ್ತೀವಿ. ನಾವು ಸರಕುಗಳನ್ನು ಸೇವೆಗಳನ್ನ ಏನು ಮಾಡ್ತೀವಿ ಹೇಳಿದ್ರೆ ಶ್ರೇಣಿಯಲ್ಲಿ ಮಾಡ್ತೀವಿ. ಆ ಶ್ರೇಣಿ ಮಾಡಿದಾಗ ಅಲ್ಲಿ ಏನಾಗ್ತಿದೆ ಅಂತಂದರೆ ತುಷ್ಟಿಗುಣ ಯಾವುದರಲ್ಲಿ ಹೆಚ್ಚಾಗಿದೆ, ಯಾವುದರಲ್ಲಿ ಕಡಿಮೆ ಇದೆ ಅಂತ ಹೋಲಿಕೆ ಮಾಡಬೇಕಾಗ್ತದೆ. ಯಾಕಂದರೆ ಎಲ್ಲ ವಸ್ತುಗಳಿಂದ ಅನುಭೋಗಿಗೆ ದೊರೆಯುವಂಥ ತುಷ್ಟಿಗುಣ ಯಾವಾಗಲೂ ಸಮಾನವಾಗಿರುವುದಿಲ್ಲ. ಇದೇನು ಹೇಳಿದಿಲ್ಲ, ಅದು ವೈಯಕ್ತಿಕ ಪರಿಭಾವನೆ ಆಗಿರೋದರಿಂದ ಒಂದು ವಸ್ತುವಿನಲ್ಲಿ ಕಡಿಮೆ, ಇನ್ನೊಂದು ವಸ್ತುವಿನಲ್ಲಿ ಹೆಚ್ಚು ಅಂತ ಆಗಿರ್ಬೋದು. ಅಥವಾ ಸರಕುಗಳ ಗುಣಮಟ್ಟದ ಮೇಲಿಂದ, ಸರಕುಗಳ ಸ್ವಭಾವದ ಮೇಲಿಂದ, ಸರಕುಗಳ ಒಂದು ನೈಸರ್ಗಿಕ ಗುಣದಿಂದಾಗಿ ಒಂದು ಸರಕಿನಲ್ಲಿ ತುಷ್ಟಿಗುಣ ಹೆಚ್ಚಾಗಿರ್ಬೋದು, ಇನ್ನೊಂದು ಸರಕಿನಲ್ಲಿ ತುಷ್ಟಿಗುಣ ಕಡಿಮೆ ಆಗಿರ್ಬೋದು. ಇಂಥ ಒಂದು ನೋಟವನ್ನು, ಒಂದು ವಿಚಾರವನ್ನು ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ ನೋಡ್ತಾ ಇರ್ತೀವಿ. ಈ ಉದಾಹರಣೆಗೆ ತಗೊಳ್ರಿ, ಈಗ ಸೇಬು ಹಣ್ಣು, ಕಿತ್ತಳೆ ಹಣ್ಣು ಅಂತ. ಸೇಬು ಹಣ್ಣು ಮತ್ತು ಕಿತ್ತಳೆ ಹಣ್ಣು ಇವೆರಡು ಒಂದೇ ರೀತಿಯಾದಂಥ ತುಷ್ಟಿಗುಣವನ್ನು ಅನುಭೋಗಿ ನೀಡುತ್ತವೆಯೇ? ಇಲ್ಲಿ ಎರಡು ಶ್ರೇಣಿ, ಒಂದು ಸೇಬುಗಳ ಶ್ರೇಣಿ, ಇನ್ನೊಂದು ಕಿತ್ತಳೆ ಹಣ್ಣಿನ ಶ್ರೇಣಿ. ಸೇಬು ಹಣ್ಣಿನ ಶ್ರೇಣಿ ಮತ್ತು ಕಿತ್ತಳೆ ಹಣ್ಣಿನ ಶ್ರೇಣಿಯಲ್ಲಿ ಈ ಎರಡು ಶ್ರೇಣಿಗಳಲ್ಲಿ ಯಾವ ಶ್ರೇಣಿಯ ವಸ್ತುವಿನಿಂದ ಅನುಭೋಗಿಗೆ ಹೆಚ್ಚು ತುಷ್ಟಿಗುಣ ದೊರೆಯುತ್ತದೆ? ಆಗ ಅನುಭೋಗಿ ಏನು ಮಾಡ್ತಾನೆಂದರೆ ಎರಡು ಹಣ್ಣುಗಳನ್ನು ಸೇವಿಸ್ತಾನೆ. ಸೇಬು ಹಣ್ಣನ್ನು ಸೇವಿಸ್ತಾನೆ, ಕಿತ್ತಳೆ ಹಣ್ಣನ್ನು ಸೇವಿಸ್ತಾನೆ. ಸೇವಿಸಿದಾಗ ಯಾವ ಸರಕಿನಿಂದ ಆತನಿಗೆ ತುಷ್ಟಿಗುಣ ಹೆಚ್ಚು ಸಿಕ್ಕಿದೆ? ಅವನು ಹೇಳ್ತಾನೆ, ಒಂದು ಸೇಬು, ಸೇಬು ಹಣ್ಣು, ಒಂದು ಸೇಬು ಹಣ್ಣು, ಇನ್ನೊಂದು ಕಿತ್ತಳೆ ಹಣ್ಣು. ಈ ಎರಡು ಹಣ್ಣುಗಳನ್ನು ಅನುಭೋಗಿಲಿ ಏನು ಮಾಡಿದ್ದಾರೆ ಹೇಳಿದ್ರೆ ಸೇವಿಸಿದಾಗ, ಎರಡು ಹಣ್ಣು ಸೇವಿಸಿದಾಗ ಅವನಿಗೆ ಎಷ್ಟು ತುಷ್ಟಿಗುಣ ಸಿಕ್ಕಿದೆ ಅಂತ ಹೋಲಿಸಿ ತಿಳ್ಕೊಳ್ತಾನೆ ಅವನು.
ಆ ಎರಡೂರಿಂದ ಒಂದೇ ರೀತಿಯಾದಂಥ ತುಷ್ಟಿಗುಣ ಸಿಕ್ಕಿದೆಯೇ ಅನ್ನೋದನ್ನು ನಾವಿಲ್ಲಿ ಸೇಬು ಹಣ್ಣಿನಿಂದ ಆತನಿಗೆ ನೋಡ್ರಿ ಒಂದು 100ರಷ್ಟು ತುಷ್ಟಿಗುಣ ಸಿಕ್ಕಿದೆ. ನೋಡ್ರಿ ಸೇಬು ಹಣ್ಣಿನಿಂದ ಸಿಕ್ಕಿರ್ತಕ್ಕಂಥ ತುಷ್ಟಿಗುಣ ಎಷ್ಟು ಅವನಿಗೆ 100 ಘಟಕಗಳು ಅಂತ ಹೇಳ್ಬೋದು. 100 ಘಟಕಗಳಷ್ಟು ತುಷ್ಟಿಗುಣ ಸಿಕ್ಕಿದೆ. ನೋಡ್ರಿ 100 ಘಟಕಗಳಷ್ಟು ತುಷ್ಟಿಗುಣ ಸಿಕ್ಕಿದೆ. ಅಂದರೆ ಕಿತ್ತಳೆ ಹಣ್ಣನ್ನು ಸೇವಿಸ್ತಾನೆ ನಮ್ಮ ಅನುಭೋಗಿ. ಆ ಕಿತ್ತಳೆ ಹಣ್ಣಿನಿಂದ ಅವನಿಗೆ ಸಿಕ್ಕಿರ್ತಕ್ಕಂಥ ತುಷ್ಟಿಗುಣ ನೋಡ್ರಿ 70 ಅಂತ. ನೋಡ್ರಿ ಎಷ್ಟು ಸಿಕ್ಕಿದೆ ನೋಡ್ರಿ 70 ಅಂತ ತುಷ್ಟಿಗುಣ. ಇಲ್ಲಿ ಏನಾಗಿದೆ ನೋಡ್ರಿ 70 ಅಂತ ಹೇಳ್ತೀವಿ. 70 ಘಟಕಗಳು, 70 ಘಟಕಗಳಷ್ಟು ತುಷ್ಟಿಗುಣ ಸಿಕ್ಕಿದೆ ನಮ್ಮ ಅನುಭೋಗಿಗೆ. ಅಂದರೆ ಇಲ್ಲಿ ನಾನು ಹೋಲಿಸ್ತಾನೆ ನೋಡ್ರಿ, ಯಾವ ಸರಕಿನಿಂದ ದೊರೆತ ತುಷ್ಟಿಗುಣ ಹೆಚ್ಚಾಗಿದೆ, ಯಾವ ಸರಕಿನಿಂದ ದೊರೆಯುವಂಥ ತುಷ್ಟಿಗುಣ ಕಡಿಮೆ ಇದೆ ಅಂತ. ಆ 2 ಶ್ರೇಣಿ ಸರಕುಗಳು, ಒಂದು ಸೇಬು ಹಣ್ಣಿನ ಶ್ರೇಣಿ, ಇನ್ನೊಂದು ಕಿತ್ತಳೆ ಹಣ್ಣಿನ ಶ್ರೇಣಿ. ಈ ಶ್ರೇಣಿಗಳಲ್ಲಿ ಯಾವ ಶ್ರೇಣಿಯ ವಸ್ತುವಿನಿಂದ ತುಷ್ಟಿಗುಣ ಹೆಚ್ಚಾಗಿದೆ, ಯಾವ ಶ್ರೇಣಿಯ ವಸ್ತುವಿನಿಂದ ತುಷ್ಟಿಗುಣ ಕಡಿಮೆಯಾಗಿದೆ ಅಂತ ಅವನು ಇಲ್ಲೇನು ಮಾಡ್ತಾನೆ ಹೇಳ್ರಿ, ಹೋಲಿಸಿ ನೋಡ್ತಾನೆ. ಸೇಬು ಹಣ್ಣಿನಿಂದ 100 ಸಿಕ್ಕಿದೆ, 100 ಘಟಕಗಳಷ್ಟು ತುಷ್ಟಿಗುಣ ಸಿಕ್ಕಿದೆ. ಕಿತ್ತಳೆ ಹಣ್ಣನ್ನು ಸೇವಿಸ್ತಾನೆ, ಕಿತ್ತಳೆ ಹಣ್ಣಿನಿಂದ 70 ಘಟಕಗಳಷ್ಟು ತುಷ್ಟಿಗುಣ ಆತನಿಗೆ ಸಿಕ್ಕಿದೆ ಅಂತ ನಾವು ಹೇಳ್ತಾನೆ ಅನುಭವ. ಈಗ ಎರಡಕ್ಕೂ ಹೋಲಿಸಿ ನೋಡಿದಾಗ ಇಲ್ಲಿ ತುಷ್ಟಿಗುಣವನ್ನು ನಾವೇನು ಮಾಡ್ತೇವೆ ಹೇಳ್ರಿ, ಸೇಬು ಹಣ್ಣಿನಲ್ಲಿ ಹೆಚ್ಚಾಗಿದೆ, ಕಿತ್ತಳೆ ಹಣ್ಣಿನಲ್ಲಿ ಕಡಿಮೆ ಇದೆ ಅಂತ. ಹೀಗೆ ತುಷ್ಟಿಗುಣವನ್ನು ನಾವೇನು ಮಾಡ್ತೇವೆ ಹೇಳ್ರಿ, ಒಂದಕ್ಕೊಂದು ಪರಸ್ಪರ ಹೋಲಿಸಿ ತುಷ್ಟಿಗುಣವನ್ನು ನಾವೇನು ಮಾಡ್ತೇವೆ ಹೇಳ್ರಿ, ಅಳೆಯುತ್ತೇವೆ. ಕಾಟನ್ ಬಟ್ಟೆಯಲ್ಲಿ ತುಷ್ಟಿಗುಣ 100, ಆದರೆ ಟೆರಕಾಟ್ ಬಟ್ಟೆಯಲ್ಲಿ ತುಷ್ಟಿಗುಣ 80 ಅಂತ. ನೋಡಿರಿ, ಟೆರಕಾಟ್ ಬಟ್ಟೆಯಲ್ಲಿ ತುಷ್ಟಿಗುಣ 80 ಇದೆ, ಕಾಟನ್ ಬಟ್ಟೆಯಲ್ಲಿ ತುಷ್ಟಿಗುಣ 100 ಇದೆ. ಎರಡು ಹೋಲಿಸಿವಿ ನಾವು. ಟೆರಕಾಟ್ ಶ್ರೇಣಿ ಮತ್ತು ಕಾಟನ್ ಶ್ರೇಣಿಗೆ ಹೋಲಿಸಿದಾಗ ಒಂದರಲ್ಲಿ ಹೆಚ್ಚಾಗಿದೆ, ಇನ್ನೊಂದರಲ್ಲಿ ಕಡಿಮೆ ಆಗಿದೆ ಅಂತ. ಹೀಗೆ ತುಷ್ಟಿಗುಣವನ್ನು ಹೋಲಿಸಿ ನೋಡಿ ನಾವು ಅಳತೆ ಮಾಡ್ಬೋದು ಅಂತ ಇದನ್ನು ಹೇಳಿರ್ತಕ್ಕಂಥ, ಪ್ರತಿಪಾದನೆ ಮಾಡಿರ್ತಕ್ಕಂಥ ಅರ್ಥಶಾಸ್ತ್ರಜ್ಞರು ಯಾರು ಅಂತ ಕೇಳಿದರೆ J.R. ಹಿಕ್ಸ್ ಮತ್ತು R.G.D. ಅಲೆನ್. J.R. ಹಿಕ್ಸ್ ಮತ್ತು R.G.D. ಅಲೆನ್ ಇವರು ಸರಕುಗಳನ್ನು ವಿವಿಧ ಶ್ರೇಣಿಗಳಲ್ಲಿ ಉಪಯೋಗಿಸಿದಾಗ ಒಂದು ಶ್ರೇಣಿಯಲ್ಲಿ ತುಷ್ಟಿಗುಣ ಕಡಿಮೆ, ಇನ್ನೊಂದು ಶ್ರೇಣಿಯಲ್ಲಿ ತುಷ್ಟಿಗುಣ ನೋಡ್ರಿ ಹೆಚ್ಚು ಅಂತ ಅವುಗಳನ್ನು ಹೋಲಿಸಿ ನೋಡಿ ತುಷ್ಟಿಗುಣವನ್ನು ಅಳತೆ ಮಾಡುವುದಕ್ಕೆ ನಾವು ಸ್ಥಾನದರ್ಶಕ ವಿಧಾನ ಅಂತ ನಾವು ಅದನ್ನು ಕರೆಯುತ್ತೇವೆ. ಸ್ಥಾನದರ್ಶಕ ವಿಧಾನ. ಹಾಗಾದರೆ ಸ್ಥಾನದರ್ಶಕ ವಿಧಾನ ಎಂದರೇನು? ಸ್ಥಾನದರ್ಶಕ ವಿಧಾನ ಎಂದರೇನು? ಸ್ಥಾನದರ್ಶಕ ವಿಧಾನ. ಸ್ಥಾನದರ್ಶಕ ವಿಧಾನ ಅಂದರೆ ಎರಡು ಶ್ರೇಣಿಗಳಲ್ಲಿ ಎರಡು ಸರಕುಗಳ ತುಷ್ಟಿಗುಣವನ್ನು ಹೋಲಿಸಿ ನೋಡಿ. ನೋಡ್ರಿ, ಎರಡು ಸರಕುಗಳಲ್ಲಿರುವ ತುಷ್ಟಿಗುಣವನ್ನು ಪರಸ್ಪರ ಹೋಲಿಸಿ, ಅಥವಾ ಎರಡು ಶ್ರೇಣಿಗಳಲ್ಲಿ ಅಂತ ಹೇಳ್ಬೋದು. ಎರಡು ಸರಕುಗಳಿರುವಂಥ ತುಷ್ಟಿಗುಣವನ್ನು ಪರಸ್ಪರ ಹೋಲಿಸಿ ತುಷ್ಟಿಗುಣವನ್ನು ಅಳತೆ ಮಾಡುವುದಕ್ಕೆ ಅಳತೆ ಮಾಡುವುದೇ ಸ್ಥಾನದರ್ಶಕ ವಿಧಾನ. ಸ್ಥಾನದರ್ಶಕ ವಿಧಾನ ಅಂತ ಹೇಳ್ತೀವಿ. ಸ್ಥಾನದರ್ಶಕ ವಿಧಾನ ಅಂತ ಅಂದರೆ ಎರಡು ಸರಕುಗಳಲ್ಲಿರುವಂಥ ಅಥವಾ ಸರಕುಗಳ ಎರಡು ಶ್ರೇಣಿಗಳಲ್ಲಿರುವಂಥ ತುಷ್ಟಿಗುಣವನ್ನು ನಾವೇನು ಮಾಡ್ತೇವೆ ಹೇಳಿ, ಪರಸ್ಪರ ಹೋಲಿಸಿ ನೋಡ್ತೀವಿ. ಪರಸ್ಪರ ಹೋಲಿಸಿ ತುಷ್ಟಿಗುಣವನ್ನು ಅಳತೆ ಮಾಡುವುದೇ ಸ್ಥಾನದರ್ಶಕ ವಿಧಾನ. ಆಗ ಆ ರೀತಿ ನಾವು ಹೋಲಿಸಿ ನೋಡಿದಾಗ ಒಂದರಲ್ಲಿ ಹೆಚ್ಚಿರ್ಬೋದು, ಇನ್ನೊಂದರಲ್ಲಿ ಕಡಿಮೆ ಇರ್ಬೋದು. ಉದಾಹರಣೆಗೆ ತಗೊಳ್ರಿ. ಉದಾಹರಣೆಗೆ ನಾನು ಹೇಳಿದೆ ನಿಮಗೆ, ಉದಾಹರಣೆಗೆ ಸೇಬು
ಸೇಬು ಹಣ್ಣು, ಇನ್ನೊಂದು ಕಿತ್ತಳೆ ಹಣ್ಣು. ಕಿತ್ತಳೆ ಹಣ್ಣು ಸೇಬು ಹಣ್ಣಿನಿಂದ ತುಷ್ಟಿಗುಣ 100 ಘಟಕಗಳು. 100 ಘಟಕಗಳು 100 ಘಟಕಗಳು. ಕಿತ್ತಳೆ ಹಣ್ಣಿನಿಂದ ದೊರೆಯುವಂಥ ತುಷ್ಟಿಗುಣ 70 ಘಟಕಗಳು. 70 ಘಟಕಗಳು. ಇಲ್ಲಿ ನಾವೇನು ಮಾಡಿದ್ದೀವಿ ನೋಡ್ರಿ, ಈ ಎರಡು ವಸ್ತುಗಳಿರುವಂಥ ತುಷ್ಟಿಗುಣವನ್ನು ಹೋಲಿಸಿದ್ದೀವಿ. ಹೋಲಿಸಿದಾಗ ಸೇಬು ಹಣ್ಣಿನಿಂದ ದೊರೆಯುವಂಥ ತುಷ್ಟಿಗುಣ 100 ಘಟಕಗಳು, ಕಿತ್ತಳೆ ಹಣ್ಣಿನಿಂದ ದೊರೆಯುವಂಥ ತುಷ್ಟಿಗುಣ 70 ಘಟಕಗಳು ಅಂತ. ಹೀಗೆ ಪರಸ್ಪರ ಅವುಗಳನ್ನು ಹೋಲಿಸಿ ನೋಡಿ ಯಾವುದು ಅಧಿಕವಾಗಿದೆ ಯಾವುದು ಕಡಿಮೆಯಾಗಿದೆ ಅಂತ ತುಷ್ಟಿಗುಣವನ್ನು ನಾವೇನು ಮಾಡ್ತೀವಿ ಅಂತಂದರೆ ಅಳತೆ ಮಾಡ್ತೀವಿ. ಇದಕ್ಕೆ ನಾವೇನಂತೀವಿ ಅಂತಂದರೆ ಸ್ಥಾನದರ್ಶಕ ತುಷ್ಟಿಗುಣ ಅಂತ ಕರಿತೀವಿ. ನೋಡಿರಿ, ಸ್ಥಾನದರ್ಶಕವಾದಂಥ ತುಷ್ಟಿಗುಣ ಅಂತ ನಾವು ಅದಕ್ಕೆ ಹೇಳುತ್ತೇವೆ. ಇವು ಪರೀಕ್ಷೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅತ್ಯಂತ ಸಹಾಯಕ. ಒಂದು ಅಂಕದಲ್ಲಿ ಈ ಸಂಖ್ಯಾಸೂಚಕ ವಿಧಾನ ಅಂದರೇನು, ಸ್ಥಾನದರ್ಶಕ ವಿಧಾನ ಅಂದರೇನು, ಇವು ಪರೀಕ್ಷೆಯ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಅತ್ಯಂತ ಮಹತ್ವದ ಪ್ರಶ್ನೆಗಳಾಗಿವೆ. ಅದಕ್ಕೆ ತುಷ್ಟಿಗುಣ ಅಂದರೇನು, ತುಷ್ಟಿಗುಣದ ಮಾಪನ ಮಾಡಬಹುದೇ, ತುಷ್ಟಿಗುಣವನ್ನು ಮಾಪನ ಮಾಡುವಂಥ ವಿಧಾನಗಳು ನೋಡಿರಿ, ಸ್ಥಾನದರ್ಶಕ ವಿಧಾನ, ಇನ್ನೊಂದು ನೋಡಿರಿ ಅಲ್ಲಿ ಸಂಖ್ಯಾಸೂಚಕ ವಿಧಾನ, ಇವುಗಳ ಮುಖಾಂತರ ನಾವಲ್ಲಿ ಅಳತೆಯನ್ನು ಮಾಡ್ಬೋದು ಅಂತ. ಆನಂತರ ನಾವೀಗ ತುಷ್ಟಿಗುಣದ ಪರಿಭಾವನೆಗಳ ಬಗ್ಗೆ ನೋಡೋಣ. ತುಷ್ಟಿಗುಣದ ಪರಿಭಾವನೆಗಳು ಅಂತ. ತುಷ್ಟಿಗುಣದ ಪರಿಭಾವನೆ, ತುಷ್ಟಿಗುಣದ ಪರಿಭಾವನೆಯನ್ನು ಕುರಿತು ನಾವೀಗ ಅಧ್ಯಯನ ಮಾಡೋಣ. ನೋಡಿ, ತುಷ್ಟಿಗುಣದ ಪರಿಭಾವನೆ. ನೋಡಿ, ತುಷ್ಟಿಗುಣದ ಪರಿಭಾವನೆ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಕಾನ್ಸೆಪ್ಟ್ಸ್ ಆಫ್ ಯುಟಿಲಿಟಿ ಅಂತ ನಾವು ಹೇಳ್ತೀವಿ. ಕಾನ್ಸೆಪ್ಟ್ಸ್ ಆಫ್ ಯುಟಿಲಿಟಿ. ಹೌದು, ತುಷ್ಟಿಗುಣದ ಪರಿಭಾವನೆ. ತುಷ್ಟಿಗುಣದ ಪರಿಭಾವನೆಗಳನ್ನು ನಾವೀಗ ಒಂದಿಷ್ಟು ಅಧ್ಯಯನವನ್ನು ಮಾಡೋಣ. ಯಾಕೆಂದರೆ ಈ ತುಷ್ಟಿಗುಣದ ಪರಿಭಾವನೆಗಳಲ್ಲಿ ಕೆಲವೊಂದು ಕಾಲ್ಪನಿಕ ಘಟಕಗಳಲ್ಲಿ ನಾವು ತುಷ್ಟಿಗುಣವನ್ನು ಅಳೆಯುತ್ತೇವೆ. ಹೌದ್ರಿ, ಆ ಸರಕುಲಿರುವಂಥ ತುಷ್ಟಿಗುಣವನ್ನು ಯಾವ ಮಾಪದಲ್ಲಿ ಅಳಿತೀವಿ ಅಂದರೆ ಕಾಲ್ಪನಿಕವಾದಂಥ ಘಟಕಗಳಲ್ಲಿ ಅಳೆಯುತ್ತೇವೆ. ಆದ್ದರಿಂದ ತುಷ್ಟಿಗುಣವನ್ನು ಆರಂಭಿಕ ತುಷ್ಟಿಗುಣ, ಒಟ್ಟು ತುಷ್ಟಿಗುಣ, ಸೀಮಾಂತ ತುಷ್ಟಿಗುಣ ಅನ್ನುವ ಈ ಪರಿಭಾವನೆಗಳಿಂದ ನಾವು ಅವುಗಳನ್ನ ತಿಳ್ಕೊಬೇಕಾಗ್ತದೆ. ಹಾಗಾದರೆ ತುಷ್ಟಿಗುಣದ ಮುಖ್ಯವಾದಂಥ ಪರಿಭಾವನೆಗಳು ಎಷ್ಟಪ್ಪ ಅಂತಂದರೆ ಸಾಮಾನ್ಯವಾಗಿ 3 ಪರಿಭಾವನೆಗಳನ್ನು ನಾವಿಲ್ಲಿ ಅಧ್ಯಯನ ಮಾಡ್ತಾ ಇರ್ತೀವಿ. ಒಂದು ಆರಂಭಿಕ ತುಷ್ಟಿಗುಣ, ಒಂದೇದು ಆರಂಭಿಕ ತುಷ್ಟಿಗುಣ, 2 ಒಟ್ಟು ತುಷ್ಟಿಗುಣ, 3 ಸೀಮಾಂತ ತುಷ್ಟಿಗುಣ. ಆ ಸೀಮಾಂತ ತುಷ್ಟಿಗುಣದಲ್ಲಿ ಮತ್ತು ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಬರ್ತಿದೆ. ಅದನ್ನು ಕೂಡ ನಾವಿಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಹಾಗಾದರೆ ತುಷ್ಟಿಗುಣದ ಪರಿಭಾವನೆಗಳು. ತುಷ್ಟಿಗುಣದ ಪರಿಭಾವನೆಗಳಲ್ಲಿ ಮೊದಲನೇದು ಯಾವುದ್ರಿ ಅಂತಂದರೆ ನೋಡಿರಿ, ಆರಂಭಿಕ ತುಷ್ಟಿಗುಣ ಅಂತ ನಾವು ಅದನ್ನು ಹೇಳ್ತೀವಿ. ಇಲ್ಲಿ ಆರಂಭಿಕ ತುಷ್ಟಿಗುಣ. ಆರಂಭಿಕ ನೋಡಿರಿ, ಆರಂಭಿಕ ತುಷ್ಟಿಗುಣ. ಆರಂಭಿಕ ತುಷ್ಟಿಗುಣ ಆರಂಭಿಕ ತುಷ್ಟಿಗುಣ. ಆರಂಭಿಕ ತುಷ್ಟಿಗುಣ ಅಂದ್ರೇನು? ಆರಂಭಿಕ ತುಷ್ಟಿಗುಣ ಇದು ಕೂಡ ಒಂದು ಒಳ್ಳೆಯ ಪರಿಭಾವನೆ ನಮ್ಮ ತುಷ್ಟಿಗುಣದಲ್ಲಿ. ಆರಂಭಿಕ ತುಷ್ಟಿಗುಣ ಅಂತಂದರೆ ನಾವು ವಸ್ತುವಿನ ಮೊದಲ ಘಟಕವನ್ನು ಅನುಭೋಗಿಸಿದಾಗ ಆ ವಸ್ತುವಿನಿಂದ ದೊರೆಯುವ ತುಷ್ಟಿಗುಣವೇ ಆರಂಭಿಕ ತುಷ್ಟಿಗುಣ ಅಂತ ಹೇಳ್ತೀವಿ. ಈಗ ತೋಡ್ರಿ ವಿದ್ಯಾರ್ಥಿಗಳೇ, 2 ಹಣ್ಣನ್ನು ನಾವು ಸೇವಿಸ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ತಗೊಳ್ಳೋಣ. ನಾವು ಈಗ 3 ಮಾವಿನ ಹಣ್ಣುಗಳನ್ನು ಸೇವಿಸ್ತಾ ಇದ್ದೀವಿ ಅಂತ ಇಟ್ಕೊಳ್ರಿ. 3 ಮಾವಿನ ಹಣ್ಣುಗಳನ್ನು ಸೇವಿಸಿದಾಗ ನಾವು ಅದರಲ್ಲಿ ಮೊದಲನೇ ಮಾವಿನ ಹಣ್ಣನ್ನು ಸೇವನೆ ಮಾಡ್ತೀವಿ.
ಆ ಮೊದಲನೇ ಮಾವಿನ ಹಣ್ಣನ್ನು ಸೇವನೆ ಮಾಡಿದಾಗ ಮೊದಲನೆಯ ಮಾವಿನ ಹಣ್ಣಿನಿಂದ ದೊರೆತಿರುವ ತುಷ್ಟಿಗುಣವೇ ಆರಂಭಿಕ ತುಷ್ಟಿಗುಣ ಅಂತ. ಆರಂಭಿಕ ತುಷ್ಟಿಗುಣ ಅಂದರೆ ನಾವು ವಸ್ತುಗಳನ್ನು ಸೇವಿಸುವಾಗ ಆ ಮೊದಲನೆಯ ವಸ್ತುವಿನಿಂದ ಸೇವಿಸಿದಾಗ, ಮೊದಲನೆಯ ವಸ್ತುವನ್ನು ಸೇವಿಸಿದಾಗ ಅದರಿಂದ ದೊರೆಯುವ ತುಷ್ಟಿಗುಣವೇ ಆರಂಭಿಕ ತುಷ್ಟಿಗುಣ ಅಂತ ನಾವು ಅದನ್ನು ಹೇಳ್ತೀವಿ. ಅದು ನಾವು ಮೊದಲೇ ಹಣ್ಣನ್ನು ಸೇವಿಸಿದಾಗ ಅದನ್ನು ತುಷ್ಟಿಗುಣ ಸಿಕ್ಕಿರ್ಬೋದು. ನೋಡ್ರಿ, ನೋಡ್ರಿ ಊಟ ಮಾಡುವಾಗ ನಾವು 2 ಚಪಾತಿ ತಿಂತೀವಿ ಅಂತ ಇಟ್ಕೊಳ್ಳೋಣ. ಆ 2 ಚಪಾತಿಯನ್ನು ತೊಳೆಯುವಂಥ ತುಷ್ಟಿಗುಣಗಳಲ್ಲಿ ಮೊದಲನೇ ಚಪಾತಿ ಸೇವನೆಯಿಂದ ಸಿಕ್ಕಿರ್ತಕ್ಕಂಥ ತುಷ್ಟಿಗುಣ. ಹೀಗೆ ಮೊದಲನೆಯ ವಸ್ತುವನ್ನು ಸೇವಿಸಿದಾಗ ಆ ವಸ್ತುವಿನಿಂದ ದೊರೆಯುವ ತುಷ್ಟಿಗುಣವೇ ಆರಂಭಿಕ ತುಷ್ಟಿಗುಣ ಅಂತ ಹೇಳ್ತೀವಿ. ನೋಡಿ, ಆರಂಭಿಕ ತುಷ್ಟಿಗುಣ ಅಂದ್ರೇನು? ವಸ್ತುವಿನ ಮೊದಲ ಘಟಕವನ್ನು ಅನುಭೋಗಿ ಸೇವಿಸಿದಾಗ ಆ ವಸ್ತುವಿನಿಂದ ಸಿಗುವ ತುಷ್ಟಿಗುಣವೇ ಆರಂಭಿಕ ತುಷ್ಟಿಗುಣ. ನೋಡ್ರಿ, ಆರಂಭಿಕ ತುಷ್ಟಿಗುಣ ಅಂತ ನಿಮ್ಗೆ ಗೊತ್ತಾಯ್ತಲ್ಲ. ಇವಾಗ ಅದೇ ಉದಾಹರಣೆ ಹೇಳಿದ್ನಲ್ಲ ನಾನೀಗ ನಿಮಗೆ. ನೋಡ್ರಿ, ಒಬ್ಬ ಅನುಭೋಗಿ 3 ಮಾವಿನ ಹಣ್ಣುಗಳನ್ನು ಸೇವಿಸ್ತಾ ಇದ್ದಾರೆ ಅಂತ ಇಟ್ಕೊಂಡಿದ್ದೆ. 3 ಮಾವಿನ ಹಣ್ಣು ತನ್ನ ಮುಂದೆ ಇಟ್ಕೊಂಡಿದ್ದಾನೆ. ಒಳ್ಳೆಯ ಹಣ್ಣುಗಳಿವೆ, ಆಪೂಸ್ ಹಣ್ಣುಗಳು, ಅವುಗಳನ್ನು ಸೇವಿಸ್ತಾ ಇದ್ದಾನೆ. ಅದರಲ್ಲಿ ಮೊದಲನೇ ಮಾವಿನ ಹಣ್ಣನ್ನು ಕಟ್ ಮಾಡಿ ಅದನ್ನು ಸೇವನೆ ಮಾಡ್ತಾನೆ. 2ನೇ ಹಣ್ಣನ್ನು ಕಟ್ ಮಾಡಿ ಸೇವನೆ ಮಾಡ್ತಾನೆ. 3ನೇ ಮಾವಿನ ಹಣ್ಣನ್ನು ಸೇವನೆ ಮಾಡ್ತಾನೆ. ಆವಾಗ ಆತ ಮೊದಲನೇ ಹಣ್ಣನ್ನು ಸೇವಿಸಿದಾಗ ಯಾವ ತುಷ್ಟಿಗುಣ ಅವನಿಗೆ ಸಿಕ್ತಲ್ಲ, ಆ ಮೊದಲನೆಯ ಹಣ್ಣಿನಿಂದ ದೊರೆತಿರುವ ತುಷ್ಟಿಗುಣವೇ ಆರಂಭಿಕ ತುಷ್ಟಿಗುಣ ಅಂತ ನಾವು ಅದನ್ನು ಹೇಳ್ತೀವಿ. ಗೊತ್ತಾಯ್ತಲ್ಲ ನಿಮಗೆ? ಆರಂಭಿಕ ತುಷ್ಟಿಗುಣ ಎಂದರೇನು? ನೋಡ್ರಿ, ಆರಂಭಿಕ ತುಷ್ಟಿಗುಣ. ಆನಂತರ ಒಟ್ಟು ತುಷ್ಟಿಗುಣ ಅಂತ ಹೇಳ್ತೀವಿ. ಒಟ್ಟು ತುಷ್ಟಿಗುಣ. ನೋಡ್ರಿ, ಒಟ್ಟು ತುಷ್ಟಿಗುಣ. ಒಟ್ಟು ತುಷ್ಟಿಗುಣ, ಟೋಟಲ್ ಯುಟಿಲಿಟಿ. ಟೋಟಲ್ ಯುಟಿಲಿಟಿ, ಒಟ್ಟು ತುಷ್ಟಿಗುಣ ಅಂತ ನಾವು ಇದನ್ನು ಹೇಳ್ತೀವಿ. ಒಟ್ಟು ತುಷ್ಟಿಗುಣ ಅಂದ್ರೇನು? ಒಟ್ಟು ತುಷ್ಟಿಗುಣ ಅಂತಂದರೆ ಸರಕುಗಳನ್ನು ಎಲ್ಲವನ್ನೂ ಸೇವಿಸಿದಾಗ, ನೋಡ್ರಿ, ಅನುಭೋಗಿ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ಸರಕು ಸೇವೆಗಳನ್ನು ಅನುಭೋಗ ಮಾಡಿದಾಗ ಪಡೆಯುವಂಥ ತುಷ್ಟಿಗುಣವೇ ಒಟ್ಟು ತುಷ್ಟಿಗುಣ ಅಂತ. ಅನುಭೋಗಿಯು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಪ್ರಮಾಣದ ಸರಕುಗಳನ್ನು ಸೇವಿಸಿದಾಗ ಆತನಿಗೆ ಆ ಎಲ್ಲ ವಸ್ತುಗಳಿಂದ ಸಿಗುವ ತುಷ್ಟಿಗುಣವೇ ಒಟ್ಟು ತುಷ್ಟಿಗುಣ ಅಂತ. ಅದನ್ನು ಇವತ್ತೊಂದು, ನಾಳೊಂದು, ನಾಡ್ದೊಂದು, ಮುಂದಿನ ವಾರ ಒಂದು ಹೀಗೆ ಸೇವಿಸಬಾರ್ದು. ಅದಕ್ಕಾಗಿ ಅವನು ಹೇಳ್ತೇವೆ, ಅನುಭೋಗಿಯು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ಸರಕುಗಳನ್ನು ಸೇವಿಸಿದಾಗ ಆ ಸರಕುಗಳಿಂದ ಸಿಗುವ ತುಷ್ಟಿಗುಣವೇ ಒಟ್ಟು ತುಷ್ಟಿಗುಣ ಅಂತ ನಾವು ಆಗಲೇ ಹೇಳ್ತೇವೆ. ಈಗ ಒಟ್ಟು ತುಷ್ಟಿಗುಣ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಪ್ರಮಾಣದ ಸರಕುಗಳನ್ನು ಅನುಭೋಗಿಯು ಸೇವಿಸಿದಾಗ ಅವುಗಳಿಂದ ಸಿಗುವ ತುಷ್ಟಿಗುಣವೇ ಒಟ್ಟು ತುಷ್ಟಿಗುಣ. ಅದಕ್ಕೆ ನಾವು ಅದನ್ನು ನೋಡಿರಿ, ತುಷ್ಟಿಗುಣವನ್ನು ಹೇಳ್ತಾ ಹೋಗ್ತೀವಿ. ಅದರಲ್ಲಿ ತುಷ್ಟಿಗುಣ ಇದ್ದದ್ದು ಯುಟಿಲಿಟಿ, ಇಲ್ಲಿ U1, U2, U3 ಅಂತ ಹೇಳ್ತೀವಿ. ಅಲ್ಲಿ U1 ಅಂತ ಹೇಳ್ತೀವಿ, U1, U2, U3, U4 ಅಂತ ಹೇಳ್ತೀವಿ. ಹೀಗ್ಯಾಕೆ ಅಂತಂದರೆ ನೋಡಿರಿ, ತುಷ್ಟಿಗುಣ ಮೊದಲನೇ ವಸ್ತು ಸಿಕ್ಕಂಥ ತುಷ್ಟಿಗುಣ, 2ನೇ ವಸ್ತುವಿನ ಸಿಕ್ಕಿರುವಂಥ ತುಷ್ಟಿಗುಣ, 3ನೇ ವಸ್ತುವಿನ ಸಿಕ್ಕಿರುವಂಥ ತುಷ್ಟಿಗುಣ, 4ನೇ ವಸ್ತುವಿನ ಸಿಕ್ಕಿರ್ತಕ್ಕಂಥ ತುಷ್ಟಿಗುಣ. ಇವುಗಳ ಒಟ್ಟು ತುಷ್ಟಿಗುಣವನ್ನು ನಾವೇನು ಮಾಡ್ತೀವಿ ಅಂತಂದರೆ ಸೇರಿಸಿ ಇಡ್ತೀವಿ. ಉದಾಹರಣೆಗೆ ತಗೊಳ್ಳಿ, ಮೊದಲನೇ ಈಗ ಅನುಭೋಗಿ 4 ಮಾವಿನ ಹಣ್ಣುಗಳು ಸೇವಿಸಿದ್ದಾನೆ ಅಂತ ಇಟ್ಕೊಳ್ರಿ. ಮೊದಲನೇ ಹಣ್ಣಿನಿಂದ ನೋಡಿರಿ 40 ಘಟಕದಷ್ಟು ತುಷ್ಟಿಗುಣ ಸಿಕ್ಕಿದೆ. 2ನೇ ಹಣ್ಣಿನಿಂದ ನೋಡಿರಿ 30, 3ನೇ ಹಣ್ಣಿನಿಂದ ನೋಡಿರಿ ಅವನಿಗೆ 20, 4ನೇ ಹಣ್ಣಿನಿಂದ ನೋಡಿರಿ 10 ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ. ಈಗ 4 ನಾವು ಸೇರಿಸ್ಬಿಡೋಣ, 40, 30, 70, 70 ಒಂದು 20 ನೋಡಿರಿ 90, ಇದು 100 ಅಂತ ನೋಡಿರಿ. ಅಂದರೆ ಇಲ್ಲೇನಾಗಿದೆ ಅಂದರೆ ಅವನ ಒಟ್ಟು ತುಷ್ಟಿಗುಣ ಎಷ್ಟು ಅಂದಂಗೆ ರೀ ಇಲ್ಲಿ 100 ನೋಡಿರಿ. ಅವನ ಒಟ್ಟು ತುಷ್ಟಿಗುಣ ಎಷ್ಟಾಯಿತು? 100 ಅಂತ ಆಯಿತು.
ಇದಕ್ಕೆ ನಾವು ನೋಡಿ ಒಟ್ಟು ತುಷ್ಟಿಗುಣ ಅಂತ ಅಂದರೆ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಪ್ರಮಾಣದ ಸರಕುಗಳನ್ನು ಅನುಭೋಗಿ ಸೇವಿಸಿದಾಗ ಇಲ್ಲಿ ಎಷ್ಟು ಪ್ರಮಾಣ ನೋಡಿದ್ರೆ 4 ಪ್ರಮಾಣಗಳು U1 U2 U3 U4 ಮೊದಲನೆಯ ವಸ್ತು, ಎರಡನೆಯ ವಸ್ತು, ಮೂರನೆಯ ವಸ್ತು, ನಾಲ್ಕನೆಯ ವಸ್ತು ಇವುಗಳನ್ನ ಸಿಕ್ಕಿರ್ತಕ್ಕಂಥ ಆ ಒಟ್ಟು ತುಷ್ಟಿಗುಣವೇ ನೋಡ್ರಿ ಒಟ್ಟು ತುಷ್ಟಿಗುಣ ಅಂತ ಹೇಳ್ತೀವಿ. ಹೀಗೆ ಅನುಭೋಗಿಯು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಪ್ರಮಾಣದ ಸರಕುಗಳನ್ನು ಸೇವಿಸಿದಾಗ ಅವುಗಳಿಂದ ಸಿಗುವ ತುಷ್ಟಿಗುಣವೇ ಒಟ್ಟು ತುಷ್ಟಿಗುಣ. ನೋಡಿ U1 U2 U3 U4 ಮೊದಲನೇ ಹಣ್ಣಿನಿಂದ 4, ಎರಡನೇ ಹಣ್ಣಿನಿಂದ 30, ಮೂರನೇ ಹಣ್ಣಿನಿಂದ 20, ನಾಲ್ಕನೇ ಹಣ್ಣಿನಿಂದ 10 ಒಟ್ಟು 100 ಅಂತ. ಹಾಗಾದರೆ 100 ಇದನ್ನು ಹೇಳ್ರೆ ಒಟ್ಟು ತುಷ್ಟಿಗುಣ ಅಂತ ನಾವೆಂದು ಹೇಳ್ಕೊತೀವಿ. ಹೀಗೆ ಇಲ್ಲಿ ನಾವು ಇವತ್ತು 2 ಪರಿಭಾವನೆಗಳನ್ನು ಅಧ್ಯಯನ ಮಾಡಿದ್ದೇವೆ. ಒಂದು ಆರಂಭಿಕ ತುಷ್ಟಿಗುಣ, ಇನ್ನೊಂದು ಒಟ್ಟು ತುಷ್ಟಿಗುಣ ಅಂತ ಇವೆಲ್ಲ ಅಧ್ಯಯನ ಮಾಡಿದ್ದೇವೆ. ಮತ್ತು ಸೀಮಾಂತ ತುಷ್ಟಿಗುಣವನ್ನು ನಾಳಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಇವತ್ತಿನ ತರಗತಿಗೆ ವಿರಾಮ ಹೇಳೋಣ. ವಿದ್ಯಾರ್ಥಿಗಳಿಗೆ ಧನ್ಯವಾದ.